ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಂದರೆ, ಈಗ ತಮ್ಮನೇನ ನೀವು ಯಾವ ಥರ ರೆಡಿ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸೂಪರ್ ಆಗಿದ್ದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ಪಿಕ್ಸಲ್ಲಿ ಆಮೇಲೆ ನೀವು ತಮ್ಮನೇನ ಕ್ರಿಯೇಟ್ ಮಾಡ್ಕೋಬೋದು. ಈಗ ನೋಡಿ, ಈಗ ಇಮೇಜ್ ಸೈಜ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಯೂಟ್ಯೂಬ್ ತಮ್ಮನೇಲ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಓಕೆ ಮಾಡಿ, ಈ ಥರ ಸೈಜ್ ಬರುತ್ತೆ ನೋಡಿ. ಈಗ ನೀವು ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಫ್ರಾಮ್ ಗ್ಯಾಲರಿ ಅಂತ ಕ್ಲಿಕ್ ಮಾಡಿ. ಮತ್ತು ಈಗ ನೋಡಿ, ನೀವು ಬ್ಯಾಕ್ಗ್ರೌಂಡ್ನ ಡೌನ್ಲೋಡ್ ಮಾಡಬೇಕಂದ್ರೆ ಪಿಂಟ್ರೆಸ್ಟ್ನಲ್ಲಿ ಸಾಕಷ್ಟು ಬ್ಯಾಕ್ಗ್ರೌಂಡ್ ಇವೆ. ನಿಮಗೆ ಯಾವ ಥರ ಬೇಕು ಅಂತ ಅಲ್ಲಿ ಸರ್ಚ್ ಮಾಡಿ, ಬೇಕಾದರೆ ಅಸ್ಥೆಟಿಕ್ ಬೇಕಾದಂದರೆ ಅಸ್ಥೆಟಿಕ್ ಈ ಥರ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಈಗ ಡೌನ್ಲೋಡ್ ಆದಮೇಲೆ ಪಿನ್ಸ್ ಅಂತ ಒಂದು ಫೋಟೋ ಬರುತ್ತೆ ನೋಡಿ. ಈ ಥರ ನೀವು ಬ್ಯಾಕ್ಗ್ರೌಂಡ್ನಾಗಿ ಡೌನ್ಲೋಡ್ ಮಾಡ್ಕೋಬೋದು. ನಾರ್ಮಲಾಗಿ ಬ್ಯಾಕ್ಗ್ರೌಂಡ್ನ ತೊಗೊಂಡು ಈ ಥರ ಡನ್ ಅಂತ ಕ್ಲಿಕ್ ಮಾಡಿ, ಮತ್ತು ರೊಟೇಟ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಮತ್ತು ಕೆಳಗೆ ಬಂದು ಈ ಥರ ರಿಲೇಟಿವ್ಸ್ ಆಗ್ತಾ ಇದೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇದನ್ನ 100 ಇಟ್ಕೊಳ್ಳಿ. ಮತ್ತು ಈಗ ಇದನ್ನ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಂಡ್ಬಿಟ್ಟು ಈಗ ಪ್ಲೇಸ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಒಂದು ಯಾವುದಾದ್ರೊಂದು ನಿಮ್ಮದು ಪರ್ಸನ್ ಎಮೋಜಿಸ್ ರಿಯಾಕ್ಷನ್ ವಿಡಿಯೋ ಅಂತ ಹಾಕಬೇಕು. ಇಲ್ಲಿ ರಿಯಾಕ್ಷನ್ ಎಮೋಜಿ ಯಾವ ಥರ ಅಂದರೆ ನೋಡಿ, ಈ ಥರ ನಿಮ್ಮದು ಕೂಡ ಹಾಕೋಬೋದು. ಇಲ್ಲಾಂದರೆ ಪಿಂಟ್ರೆಸ್ಟ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಕೂಡ ಹಾಕೋಬೋದು. ನೋಡಿ, ಸೆಲೆಕ್ಟ್ ಮಾಡ್ಕೊಳ್ಳಿ, ಡನ್ ಮಾಡ್ಕೊಳ್ಳಿ. ಈ ಥರ ಬಂದಿದೆ. ಮತ್ತು ಇದನ್ನ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕಾಗುತ್ತೆ. ಈಗ ಇರೇಸ್ ಕಲರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಈ ಥರ ಇರೇಸ್ ಆಗಿದೆ ನೋಡಿ. ಇಲ್ಲಿ ನೋಡಿ, ಫುಲ್ ಇರೇಸ್ ಆಗಿದೆ. ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಟಾಲರೆನ್ಸ್ ಅಂತ ಇದೆ, ಇಲ್ಲಿ ಸ್ವಲ್ಪ ಈ ಥರ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಇರೇಸ್ ಕಲರ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ವೈಡ್ ಅಂತ ಕ್ಲಿಕ್ ಮಾಡಿ. ಈ ಥರ ಆಗುತ್ತೆ. ಬೇಕಿದ್ರೆ ನೀವು ಬೇರೆ ಕೂಡ ತಗೊಳ್ಳಿ. ಫಾರ್ಮ್ ಗ್ಯಾಲರಿ ಅಂತ ಹೋಗಿ, ಹಾಗೆ ಮತ್ತು ಪಿನ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಈ ಗ್ರೀನ್ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎರೇಸ್ ಕಲರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಗ್ರೀನ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಈ ಥರ ಆಗುತ್ತೆ ನೋಡಿ. ಈ ಥರ ಆಗುತ್ತೆ. ಇದನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಶೇಪ್ಸ್ ಅಂತ ಕ್ಲಿಕ್ ಮಾಡಿ. ನೋಡಿ, ಈ ಥರ ಶೇಪ್ ಬರುತ್ತೆ. ರೈಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ಶೇಪ್ನ ಸೆಕೆಂಡ್ ತಗೊಳ್ಳಿ. ಈ ಥರ ಬ್ಯಾಕ್ ಹೋಗುತ್ತೆ ನೋಡಿ. ಮತ್ತು ಇದನ್ನ ಲಾಕ್ ಮಾಡ್ಕೊಳ್ಳಿ. ಎರಡು ಶೇಪ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ. ಈ ಥರ ಈಗ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಈಗ ನೋಡಿ, ಹೌ ಟು ಅಪ್ಲೋಡ್ ವಿಡಿಯೋಸ್ ಆನ್ ಬೇಡಂದರೆ ಹೌ ಟು ಎಡಿಟ್ ವಿಡಿಯೋಸ್. ಈ ಥರ ಝೂಮ್ ಮಾಡ್ಕೊಳ್ಳಿ. ಈಗ ಬೇಕಾದರೆ ನೀವು ಲಾಕ್ ಮಾಡ್ಕೊಳ್ಳಿ ಇದನ್ನು. ಈಗ ನೋಡಿ, ಕಲರ್ ಇಲ್ಲಿ ಮ್ಯಾಚ್ ಆಗುವಂಥ ಕಲರ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಈ ಥರ. ಮತ್ತು ಫಾಂಟ್ಸ್ ನೋಡಿ, ಸ್ವಲ್ಪ ಯೂನಿಕ್ ಆಗಿ ಫಾಂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ವ್ಯೂವರ್ಸ್ಗೆ ಫಾಂಟ್ಸ್ ಸ್ವಲ್ಪ ಇಷ್ಟ ಆದರೆ ಆ ವಿಡಿಯೋಸ್ನ ಕ್ಲಿಕ್ ಮಾಡಿ ನೋಡಿ ಚಾನ್ಸ್ ಭಾಳಿದೆ. ಅದಕ್ಕೆ ನೀವು ಈ ಥರ ಫಾಂಟ್ಸ್ನ ಆ್ಯಡ್ ಮಾಡ್ಕೊಂಡು ಸ್ಟ್ರೋಕ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಶಾಡೋನ ಆ್ಯಡ್ ಮಾಡ್ಕೊಂಡ್ರೆ ಈ ಥರ ಆಗುತ್ತೆ ನೋಡಿ. ಈಗ ನೀವು ಲಾಕ್ ಮಾಡ್ಕೊಬೋದು. ಈ ಥರ ಲಾಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ನೋಡಿಬೋದು ನೀವು.
ಈ ಥರ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ಥರ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ನೋಡಿ ಯಾರು ಮಾಡ್ಕೊಳ್ಳಿ. ಇದನ್ನ ಕೆಳಗಡೆ ತೊಗೊಂಬನ್ನಿ. ಈ ಥರ ಕೆಳಗೆ ಇಲ್ಲಿ ಈ ಥರ ಇಲ್ಲಿ ಹಾಕಿದನ್ನ ಈ ಥರ ಕಾಣುತ್ತೆ. ಈಗ ಟೆಕ್ಸ್ಟ್ ಮಾಡ್ಕೊಳ್ಳಿ. ಈಗ ಟೈಪ್ ಮಾಡಿ ಕನ್ನಡದಲ್ಲಿ ಅಂತ. ಓಕೆ ಅಂತ ಮಾಡಿ. ಈಗ ಫಾಂಟ್ಸ್ನ ಚೇಂಜ್ ಮಾಡ್ಕೋಬೇಕಂದ್ರೆ ಈ ಫಾಂಟ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಆಲ್ರೆಡಿ ಮೈ ಫಾಂಟ್ನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾವ ಥರ ಅಪ್ಲೋಡ್ ಮಾಡೋಕ್ಕಂತ ಬೇಕಿದ್ರೆ ನಾನು ವಿಡಿಯೋದಲ್ಲಿ ನಾನು ಪಿಕ್ಸೆಲ್ನ ಮೇಲೆ ಯಾವ ಥರ ಫಾಂಟ್ನ ಅಪ್ಲೋಡ್ ಮಾಡೋಕ್ಕಂತ ಒಂದು ವಿಡಿಯೋ ಮಾಡ್ತೀನಿ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೋಬೋದು. ಯಾವ ಥರ ಮಾಡಿದೆ ಅಂತ ನೋಡ್ಬೋದು. ಈ ಥರ ನೋಡಿ ಬೇಕಿದ್ರೆ ನೀವು ಯೂನಿಕ್ ಕೋಡ್ ಚೇಂಜ್ ಮಾಡ್ಕೊಳ್ಳಿ, ಫಾಂಟ್ಸ್ನ ಅಪ್ಲೈ ಮಾಡ್ಕೊಳ್ಳಿ. ನಾನು ನೋಡಿ ಈಗ ನಾರ್ಮಲಾಗಿ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ಇದಕ್ಕೆ ನೀವು ಕಲರ್ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ರೆಡ್ ಆ್ಯಡ್ ಮಾಡ್ಕೊಳ್ಳಿ. ಸ್ಟ್ರೋಕ್ನ ಆನ್ ಮಾಡಿ ಮತ್ತು ಶಾಡೋ ಕೂಡ ನೀವು ಬೇಕಾದರೆ ಇಲ್ಲಿ ಹಿಂದಿ ಶೇಪ್ಸ್ನ ಈ ಥರ ಹಾಕ್ಬೋದು. ಸೊ ಫ್ರೆಂಡ್ಸ್, ಈ ಥರ ನೀವು ತಮ್ಮನೆಲ್ಲ ಕ್ರಿಯೇಟ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟೊಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.